ಅರಣ್ಯಕಾಂಡ 11ನೇ ಅಧ್ಯಾಯ 11ನೆಯ ವಚನ 11. ಆಗ ಮೋಶೆ ಯೆಹೋವನಿಗೆ ಹೀಗಂದನು, ಈ ಜನರನ್ನು ನಡೆಸಿಕೊಂಡು ಹೋಗುವ ಭಾರವನ್ನು ನನ್ನ ಮೇಲೆ ಹೊರಿಸಿ ನೀನು ಯಾಕೆ ನಿನ್ನ ದಾಸನಿಗೆ ಅಪಕಾರ ಮಾಡುತ್ತೀಯೇ? ನಿನ್ನ ದಯೆಗೆ ನಾನು ಯಾಕೆ ಪಾತ್ರನಾದೆ? ನೀನು ನನಗೆ ಕೂಸನ್ನು ಎತ್ತಿಕೊಂಡು ಹೋಗುವವನಂತೆ ಈ ಜನವನ್ನು ಉಡಿಲಲ್ಲಿಟ್ಟುಕೊಂಡು ನಾನು ಅವರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶಕ್ಕೆ ಒಯ್ಯಿ ಎಂದು ಹೇಳುತ್ತೀಯಲ್ಲ. ನಾನು ಇವರಿಗೆ ಹೆತ್ತ ತಾಯಿಯೋ? ಇವರು ನನ್ನ ಬಳಿಗೆ ಅಳುತ್ತಾ ಬಂದು ಮಾಂಸವನ್ನು ನಮಗೆ ತಿನ್ನಲಿಕ್ಕೆ ಕೊಡು ಎಂದು ಕೇಳುತ್ತಾರಲ್ಲಾ. ಇಷ್ಟು ಜನಕ್ಕೆ ಬೇಕಾದ ಮಾಂಸವು ನನಗೆ ಎಲ್ಲಿಂದ ದೊರಕಿತು? ಇಷ್ಟು ಜನರ ಭಾರವನ್ನು ನಾನೊಬ್ಬನೇ ಹೊರುವುದು ಅಸಾಧ್ಯ. ಅದು ನನ್ನ ಶಕ್ತಿಗೆ ಮೀರಿದ ಕೆಲಸ. ನೀನು ಹೀಗೆ ಮಾಡುವುದಕ್ಕಿಂತಲೂ ನನ್ನನ್ನು ಈಗಲೇ ಕೊಂದು ಹಾಕಿಬಿಟ್ಟರೆ ಉಪಕಾರ ನನಗಾಗುವ ದುರವಸ್ಥೆಯನ್ನು ನಾನು ನೋಡಲಾರೆನು ಎಂದು ಹೇಳಿದನು. ನನ್ನನ್ನು ಸಾಯಿಸು ಅನ್ನುತ್ತಾನೆ. ಯಾವುದೇ ಕಷ್ಟ ಬಂದರೂ, ಯಾವುದೇ ಅವಶ್ಯಕತೆ ಬಂದರೂ ಈ ಇಸ್ರಾಯೇಲ್ ಪ್ರಜೆಗಳು ಮೋಶೆ ಬಳಿಗೆ ಬರ್ತಾ ಇದ್ರು, ಮೋಶೆಗೆ ಪ್ರಶ್ನಿಸ್ತಾ ಇದ್ರು. ಮೋಶೆ ಪ್ರಾರ್ಥನೆ ಮಾಡಿದಾಗ ದೇವರು ಉತ್ತರ ಕೊಡ್ತಾ ಇದ್ರು. ಆನಂತರ ಅವರು ದೂರುವುದು, ಗುಣುಗುಟ್ಟುವುದು ತಾತ್ಕಾಲಿಕವಾಗಿ ಬಿಟ್ಟು ಬಿಡುತ್ತಾ ಇದ್ರು. ಮತ್ತೇನಾದರೂ ತೊಂದರೆ ಬಂದರೆ ಮತ್ತೆ ಮೋಶೆಯ ಸಂಗಡ ಜಗಳವಾಡ್ತಿದ್ರು. ಇದು ಅವರಿಗೆ ಅಭ್ಯಾಸ ಆಗ್ಬಿಟ್ಟಿತು. ಅದಕ್ಕಾಗಿಯೇ ಕೊನೆಗೆ ಮೋಶೆ ಒಬ್ಬ ನಾಯಕನಾಗಿ ಇವರ ಬಾಧೆ ಸಹಿಸ್ಲಿಕ್ಕಾಗದೆ ಅಳುತ್ತಾನೆ. ಪ್ರಿಯರೇ, ಎಷ್ಟು ಅಳುತ್ತಾನೆ ಗೊತ್ತಾ? ನಾನು ಇವರ ಭಾರ ಹೊರಲಿಕ್ಕಾಗ್ತಾ ಇಲ್ಲ. ಈ ಬಾಧೆಯನ್ನು ನೋಡಲಾರದಂತೆ ನನ್ನನ್ನೂ ಸಾಯಿಸಬಹುದಲ್ಲವೇ? ನನ್ನನ್ನು ಕೊಂದು ಹಾಕಬಹುದಲ್ಲವೇ ಎನ್ನುವಷ್ಟು ಮೋಶೆ ಒದ್ದಾಡಿದ. ಪ್ರಿಯರೇ, ಅಂತಹ ಮೋಶೆ ಅಷ್ಟೊಂದು ನಂಬಿಗಸ್ತನಾಗಿ ಒಬ್ಬ ನಾಯಕನಾಗಿ ಜವಾಬ್ದಾರಿಕೆ ವಹಿಸಿ ಇವರೆಲ್ಲರನ್ನು ಹೊತ್ತುಕೊಂಡು ಹೋಗುತ್ತಿರುವಾಗ ಸಡನ್ನಾಗಿ 250 ಮಂದಿ ಹಿರಿಯರು ಅವನ ಬಳಿಗೆ ಬರ್ತಾರೆ. ಇಷ್ಟೊಂದು ಜನರ ಗ್ಯಾಂಗಿಗೆ ಲೀಡರ್ ಯಾರಾಗಿದ್ರು ಗೊತ್ತಾ ನಿಮಗೆ? ಹೇಳ್ತೇನೆ ಕೇಳಿ ಯಾರೆಂದು. ಕೊರಹನೆಂಬ ಲೀಡರ್ ಬಂದು ಹೇಳೋದೇನು ಗೊತ್ತಾ? ನೀನು ನಮಗೆ ಬೇಕಾಗಿಲ್ಲ. ಏನನ್ನುತ್ತಾನೆ? ನೀನು ನಮಗೆ ಬೇಕಾಗಿಲ್ಲ. ಕಾಲೇಜಿನ ಫೀಸ್ ಕಟ್ಟಬೇಕಾದಾಗ ತಂದೆ ಬೇಕಾಗ್ತಾರೆ. ಹೊಟ್ಟೆ ಹಸುವಿನಿಂದ ಸುಡುತ್ತಿರುವಾಗ ಯಾರು ಬೇಕಾಗ್ತಾರೆ? ತಾಯಿ ಬೇಕಾಗ್ತಾಳೆ. ಕೋರಿಕೆ ತೀರಿಸಿಕೊಳ್ಬೇಕಾದಾಗ ಹೆಂಡತಿ ಬೇಕಾಗ್ತಾಳೆ. ಕಷ್ಟ ಬಂದಾಗ ದೇವರು ಬೇಕಾಗ್ತಾರೆ. ಎಲ್ಲ ತೀರಿ ಹೋದ್ರೆ ಏನ್ಮಾಡ್ತಾರೆ? ನೀನ್ ಯಾರಿಗೆ ಬೇಕು ಅನ್ನುತ್ತಾರೆ. ಏನಂತಾರೆ? ನೀನು ಯಾರಿಗೆ ಬೇಕು? ನನಗೆ ಬೇಕಾಗಿಲ್ಲ. ಇದು ಮನುಷ್ಯನ ಮೂರ್ಖತ್ವ. ಫೀಸ್ ಕಟ್ಟಬೇಕಾದಾಗ, ದುಡ್ಡು ಬೇಕಾದಾಗ ನಿಮ್ಮ ತಂದೆ ಬೇಕಾಗ್ತಾರೆ. ನನ್ನ ತಂದೆ ನನ್ನ ತಂದೆ ನನ್ನ ತಂದೆ ಎಂದು ಹೇಳ್ತೀರಿ. ಹಸುವೆ ಆದಾಗ ಅಮ್ಮ ಬೇಕಾಗ್ತಾಳೆ. ಅಮ್ಮ ಊಟ ಬಡಿಸು, ಅಮ್ಮ ಊಟ ಬಡಿಸು ಅನ್ನುತ್ತಾರೆ. ಗಂಡನಿಗೆ ಕೋರಿಕೆ ಬಂದ್ರೆ ಹೆಂಡತಿ ಬೇಕಾಗ್ತಾಳೆ. ಹೆಂಡತಿಯ ಸುತ್ತಲೂ ತಿರುಗಾಡುತ್ತಾನೆ. ಹಾಗೆಯೇ ಮನುಷ್ಯನಿಗೆ ಕಷ್ಟ ಬಂದಾಗ ದೇವರೇ ದಿಕ್ಕಂದುಕೊಂಡು ದೇವರ ಸಭೆಗೆ ಬರುತ್ತಾನೆ. ಮತ್ತೆ ಆ ಕೋರಿಕೆ ತೀರಿದ ನಂತರ, ಅವಶ್ಯಕತೆ ತೀರಿ ಹೋದ ನಂತರ ನಿಮ್ಮ ಬಾಯಿಂದ ಬರುವ ಮಾತೇನು ಗೊತ್ತಾ? ಈಗ ನೀನ್ ಯಾರಿಗೆ ಬೇಕು? ನಿನ್ನಿಂದ ನನಗೇನ್ ಕೆಲಸ? ಇದು ಒಳ್ಳೆ ಸೂಚನೆಯಲ್ಲ ಪ್ರಿಯರೇ. ಇದು ಕೊರಹನು ಎನ್ನುವಂತಹ ದುರ್ಮಾರ್ಗಿಯಲ್ಲಿ ಇರುವಂತಹ ಗುಣ, ದುರ್ಮಾರ್ಗಿಗಳಲ್ಲಿ ಇರುವಂತಹ ಮೂರ್ಖತ್ವದ ವ್ಯಕ್ತಿತ್ವ ಇದು. ಇವರೆಲ್ಲರೂ ಸೇರಿ ಸಡನ್ನಾಗಿ ಮೋಶೆಗೆ ಪ್ರಶ್ನಿಸ್ತಿದ್ದಾರೆ. ಏನೆಂದರೆ, ನಿನ್ನ ನಾಯಕತ್ವ ನಮಗಿಷ್ಟಾಗ್ಲಿಲ್ಲ. ನೀನು ನಮ್ಮನ್ನು ನಡೆಸುವಂಥದ್ದು ನಮಗಿಷ್ಟಾಗ್ಲಿಲ್ಲ. ನಾವು ನಿನ್ನ ಮಾತು ಕೇಳಿ ನಿನಗೆ ಅಧೀನರಾಗೋದಿಲ್ಲ. ಸ್ವ ಇಚ್ಛೆಯಿಂದ ನಿನ್ನಷ್ಟಕ್ಕೆ ನೀನೇ ಪಕ್ಕಕ್ಕೆ ಸರಿ. ಅಷ್ಟಕ್ಕೂ ಈ ಕೊರಹನು ಯಾರು? ಕೆಹಾತ್ಯನಾಗಿದ್ದನು. ಕೆಹಾತನ ಮೊಮ್ಮಗನೂ ಇಚ್ಹಾರನ ಮಗನೂ ಆದ ಕೊರಹನು. ಕೆಹಾತನು ಅಂದ್ರೆ ಕೆಹಾತ್ಯರು. ಈ ಕೆಹಾತ್ಯರು ಯಾರೆಂದರೆ ದೇವರು ಆರಿಸಿಕೊಂಡವರಾಗಿದ್ರು. ಅಂದರೆ ದೇವದರ್ಶನ ಗುಡಾರದ ಬಳಿಯಲ್ಲಿ ಅಲ್ಲಿನ ಉಪಕರಣಗಳನ್ನೆಲ್ಲ ಜಾಗ್ರತೆಯಿಂದ ಜೋಡಿಸಿ ಇಡ್ತಾ ಇದ್ರು. ಖಜಾನೆಯನ್ನು ಜಾಗ್ರತೆಯಿಂದ ಭದ್ರವಾಗಿ ಇಡ್ತಾ ಇದ್ರು. ಆ ದೇವದರ್ಶನ ಗುಡಾರದಲ್ಲಿ ಸೇವೆ ಮಾಡುವಂಥವರೇ ಕೆಹಾತ್ಯರಾಗಿದ್ರು. ಆದರೆ ದೇವರು ಕೊರಹನಿಗೂ ಕೊರಹನ ಸಂಗಡ ಇದ್ದವರೆಲ್ಲರಿಗೂ ದೇವದರ್ಶನ ಗುಡಾರದಲ್ಲಿ ಅಂದರೆ ದೇವಸನ್ನಿಧಿಯಲ್ಲಿ ಕೆಲಸ ಮಾಡುವ ಅವಕಾಶ ಕೊಟ್ರು. ಅಲ್ಲಿರುವಂತಹ ವಸ್ತ್ರಗಳಾಗಿರ್ಬೋದು, ಅಲ್ಲಿರುವಂತಹ ವಸ್ತುಗಳಾಗಿರ್ಬೋದು, ಅಲ್ಲಿರುವಂತಹ ಉಪಕರಣಗಳಾಗಿರ್ಬೋದು, ಅಲ್ಲಿನ ಪಾತ್ರೆಗಳಾಗಿರ್ಬೋದು, ಅವು ಚೆನ್ನಾಗಿ ಶುಭ್ರಗೊಳಿಸಬೇಕು.
ಆ ದೇವದರ್ಶನ ಗುಡಾರದಲ್ಲಿರುವಂತಹ ಬೆಳ್ಳಿಯ ಬಂಗಾರದ ಪಾತ್ರೆಗಳನ್ನು ಶುಭ್ರಗೊಳಿಸುವಂಥದ್ದು, ಹಾಗೆಯೇ ಬರುವಂತಹ ಕಾಣಿಕೆಯ ವಿಷಯದಲ್ಲಿ ಖಜಾನೆಯನ್ನು ಜಾಗ್ರತೆಯಿಂದ ಮೇಂಟೈನ್ ಮಾಡುವಂಥದ್ದು, ಇದೆಲ್ಲವೂ ಕೂಡ ಕೆಹಾತ್ಯರು ಮಾಡುವ ಕೆಲಸವಾಗಿತ್ತು. ಕೊರಹನ ಸಂಗಡವಿದ್ದವರು ಮಾಡುವ ಕೆಲಸವಾಗಿತ್ತು. ಆದರೆ ಅವರಿಗೆ ತೃಪ್ತಿ ಇರಲಿಲ್ಲ, ಸಂತೋಷವಿರಲಿಲ್ಲ, ಸಂತೃಪ್ತಿ ಇರಲಿಲ್ಲ. ಯಾಕೆಂದರೆ ಆರೋನನು ಆ ದೇವದರ್ಶನ ಗುಡಾರದಲ್ಲಿ ಮಹಾಯಾಜಕನಾಗಿ ಸೇವೆ ಮಾಡುತ್ತಾ ಇದ್ದನು. ಮೋಶೆಯೇನೋ ಪ್ರವಾದಿಯಾಗಿ ಸೇವೆ ಸಲ್ಲಿಸುತ್ತಾ ಇದ್ದ, ಆರೋನನೇನೋ ಯಾಜಕನಾಗಿ ಸೇವೆ ಸಲ್ಲಿಸುತ್ತಾ ಇದ್ದ. ಕೊರಹನಿಗೇನೋ ಕೋಪ ಬಂತು. ಆರೋನನು ಯಾಜಕನಾಗಿ ಸೇವೆ ಸಲ್ಲಿಸುವುದೇನು, ಮೋಶೆ ನಾಯಕನಾಗಿ ನಡೆಸುವುದೇನು? ನಾವೇನಾದ್ರೂ ಕಡಿಮೆ ಇದ್ದೇವಾ? ನಮಗೇನ್ ಕಡಿಮೆ ಇದೆ? ನಾವ್ಯಾಕೆ ಆ ಪಾತ್ರೆಯಲ್ಲಿ ಈ ಪಾತ್ರೆಯಲ್ಲಿ ಈ ಪಾತ್ರೆಯಲ್ಲಿ ಆ ಪಾತ್ರೆಯಲ್ಲಿ ಊಟ ಮಾಡುತ್ತಾ ತೊಳೆಯುತ್ತಾ ಆಲಯದಲ್ಲಿ ಈ ಬಿಟ್ಟಿ ಕೆಲಸ ಮಾಡಬೇಕು? ಆದರೆ ಆರೋನನೇನೋ ಚೆನ್ನಾಗಿ ಯಾಜಕನ ವಸ್ತ್ರಗಳನ್ನು ಧರಿಸಿಕೊಂಡು ಆಲಯದೊಳಗೆ ಆರಾಮಾಗಿ ಹೋಗಿ ನೈವೇದ್ಯಗಳನ್ನು ಯಜ್ಞಗಳನ್ನು ಯಾಕೆ ಅರ್ಪಿಸಬೇಕು? ನಮಗೇನ್ ಕಡಿಮೆ? ನಮಗೇನು ಕಡಿಮೆ ಇದೆ? ದೇವರು ಕೊಟ್ಟ ಸ್ಥಾನದ ಮೇರೆಗೆ ಆನಂದಿಸುವಂಥದ್ದು ಕೊರಹನಿಗೆ ಕೈಲಾಗ್ಲಿಲ್ಲ. ದೇವರು ಕೊಟ್ಟಿರುವ ಸ್ಥಿತಿಯ ಮೇರೆಗೆ ಸಂತೋಷಿಸುವಂಥದ್ದು ಕೊರಹನಿಗೆ ಸಾಧ್ಯವಾಗ್ಲಿಲ್ಲ. ಸಹೋದರ ಸಹೋದರಿಯರೇ, ದಯವಿಟ್ಟು ಕೇಳ್ರಿ. ನಿಮ್ಮನ್ನು ಯಾವ ಸ್ಥಿತಿಯಲ್ಲಿ ದೇವರಿಟ್ಟಿದಾರೋ, ಯಾವ ಸ್ಥಾನದಲ್ಲಿ ದೇವರಿಟ್ಟಿದಾರೋ ಆ ಸ್ಥಾನದಲ್ಲೇ, ಆ ಸ್ಥಿತಿಯಲ್ಲೇ ತೃಪ್ತಿಯಿಂದ ಜೀವಿಸಿರಿ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಬೈಬಲ್ನಲ್ಲಿರುವಂತಹ ಮತ್ತೊಬ್ಬ ಭಯಂಕರನಾದ ವ್ಯಕ್ತಿಯನ್ನು ದೇವರೇ ನಾವು ತಿಳಿದುಕೊಂಡಿದ್ದೇವೆ. ಅವನ ಹೆಸರು ಕೊರಹನು. ದೇವರೇ, ಸಂಬಂಧದಲ್ಲಿ ಮೋಶೆಗೆ ತಮ್ಮನಾಗುತ್ತಾನೆ. ಆದರೆ ಮೋಶೆಯಲ್ಲಿರುವಂತಹ ಸಾತ್ವಿಕತ್ವವಾಗಲಿ, ದೀನತೆಯಾಗಲಿ, ತಗ್ಗಿಸಿಕೊಳ್ಳುವಿಕೆಯಾಗಲಿ, ನಾಯಕತ್ವದ ಲಕ್ಷಣಗಳಾಗಲಿ ಸ್ವಲ್ಪವೂ ಕೂಡ ಕೊರಹನಲ್ಲಿ ಕಾಣಿಸಿಕೊಳ್ಳುವುದೇ ಇಲ್ಲ. ಆದರೂ ಸಹ ನೀವು ಆರಿಸಿಕೊಂಡಿರುವಂತಹ ಮಹಾದೊಡ್ಡ ನಾಯಕನಾಗಿರುವ, ಪ್ರವಾದಿಯಾಗಿರುವ ಮೋಶೆಗೆ ಪ್ರಶ್ನಿಸುವಂತಹ ಗರ್ವ ಕೊನೆಗೆ ಅವನನ್ನೇ ನಾಶನ ಮಾಡಿಬಿಟ್ಟಿತು. ಯೆಶಾಯ ನಮ್ಮಲ್ಲಿ ಯಾವತ್ತೂ ಕೂಡ ನಮ್ಮ ಸ್ಥಿತಿಗೆ ಮಿಗಿಲಾದ ಆಲೋಚನೆಯಾಗಲಿ, ನಮ್ಮ ಸ್ಥಿತಿಗೆ ಮಿಗಿಲಾದ ಮಾತುಗಳಾಗಲಿ, ನಮ್ಮ ಸ್ಥಿತಿಗೆ ಮಿಗಿಲಾದ ಮನಸ್ತತ್ವವಾಗಲಿ ನಮ್ಮಲ್ಲಿ ಎಂದಿಗೂ ಕೂಡ ಬರುವಂಥದ್ದಾಗಿರಬಾರ್ದು. ದೇವರೇ, ನಿತ್ಯವೂ ನಮ್ಮೊಳಗೆ ದೀನತೆಯನ್ನು ಕೊಡಿಯಿರಿ, ತಗ್ಗಿಸಿಕೊಳ್ಳುವಿಕೆ ಕೊಡಿಯಿರಿ, ನಿಮಗೆ ವಿಧೇಯರಾಗುವ ಮನಸ್ತತ್ವವನ್ನು ಕೊಡಿಯಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.